ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನೆಲ್ಗೆ ಸ್ವಾಗತ. ನಾವು ಈ ಚಾನೆಲ್ನಲ್ಲಿ ಪ್ರತಿದಿನ ಮಾಡುವಂಥ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು ಜನವರಿ 29, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತಿನ ಆರ್ಟಿಕಲ್ಸ್ ಚರ್ಚೆ ಮಾಡೋಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಆರ್ಟಿಕಲ್ಸ್ನ, ಯಾವ್ಯಾವ ಸುದ್ದಿಗಳನ್ನ, ಯಾವ್ಯಾವ ಎಡಿಟೋರಿಯಲ್ನ ಚರ್ಚೆ ಮಾಡ್ತಿದ್ದೀವಿ ಅಂತ ನೋಡೋಣ. ಇವತ್ತಿನ ದಿನಪತ್ರಿಕೆಯಲ್ಲಿ ಸುದ್ದಿ ವಿಶ್ಲೇಷಣೆ ಕೆಳಗೆ ಹೊಸದಾಗಿ ಕೋವಿಡ್-19ಗೆ ಯಾವ ದೇಶ ಹೇಗೆ ರೆಸ್ಪಾಂಡ್ ಮಾಡಿದೆ, ಹೇಗೆ ಅದನ್ನು ಎದುರಿಸಿದೆ ಅನ್ನೋದ್ರ ಬಗ್ಗೆ ಕೋವಿಡ್ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಅನ್ನೋ ಒಂದು ಹೊಸ ರ್ಯಾಂಕಿಂಗ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. US ಹಾಗೂ ಇರಾನ್ನ ಸಂಬಂಧ ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಚೀನಾದ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಏನಿದೆ ಅದ್ರ ಬಗ್ಗೆ ಬಿಡನ್ ರವರ ನೇತೃತ್ವದಲ್ಲಿ ಏನು ನಿಲುವಿದೆ ಅಂತ ತಿಳ್ಕೊತಾ ಇದ್ದೀವಿ. ಹಾಗೆ ಹೇಟ್ ಕ್ರೈಮ್ಸ್ನ ವಿಷಯವಾಗಿ TV ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ಹೇಳುತ್ತೆ ಅಂತ ಕೂಡ ನಾವು ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಇನ್ನು ಎಡಿಟೋರಿಯಲ್ಗೆ ಬಂದಾಗ ಚೀನಾದ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಬಗ್ಗೆ ಏನು ಸುದ್ದಿಯಲ್ಲಿ ನಾವು ನೋಡಿದ್ವಿ, ಅದ್ರ ಬಗ್ಗೆನೇ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೀವಿ. ಹಾಲೋಕಾಸ್ಟ್ ಬಗ್ಗೆ, ಇದು ಕೂಡ ಹೇಟ್ ಕ್ರೈಮ್ಸ್ಗೆ ಸಂಬಂಧಿತವಾಗಿರುವಂಥದ್ದು, ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅಂತಾರಾಷ್ಟ್ರೀಯವಾಗಿ ಹೇಟ್ ಕ್ರೈಮ್ಸ್ನ ಬಗ್ಗೆ ತಿಳ್ಕೊತಾ ಇದ್ದೀವಿ. ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ, ಈಗ ಕೋವಿಡ್-19 ಸಂದರ್ಭದಲ್ಲಿ ಪ್ರಸ್ತುತ ಭಾರತದ ಪರಿಸ್ಥಿತಿ ಬಗ್ಗೆ ಟೆಂಪರ್ಡ್ ಆಪ್ಟಿಮಿಸಮ್ ಅನ್ನೋ ಒಂದು ಎಡಿಟೋರಿಯಲ್ನ ಕೂಡ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಚರ್ಚೆ ಮಾಡ್ತಾ ಇರೋಂಥ ಮೊದಲನೇ ಆರ್ಟಿಕಲ್, ನ್ಯೂಜಿಲೆಂಡ್ ಟಾಪ್ಸ್ ಕೋವಿಡ್-19 ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ನೀವು ಈ ಆರ್ಟಿಕಲ್ನ ನೋಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ನಿರ್ದಿಷ್ಟವಾಗಿ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಈ ಆರ್ಟಿಕಲ್ ನಿಮಗೆ ಮುಖ್ಯ ಆಗುತ್ತೆ. ಕಳೆದ ವರ್ಷ 2020ಯಲ್ಲಿ ಚೀನಾದಿಂದ ಆರಂಭ ಆದಂಥ ಕೊರೋನಾ ವೈರಸ್ ನಂತರ ಅದು ಬೇರೆ ಬೇರೆ ದೇಶಗಳಿಗೆ ಹರಡಿತು, ಜಾಗತಿಕ ಮಟ್ಟದಲ್ಲಿ ಸಾಂಕ್ರಾಮಿಕ ಆಗಿ ಮಾರ್ಪಾಡಾಯಿತು. ಈ ಸಾಂಕ್ರಾಮಿಕದಿಂದ ಯಾವ್ಯಾವ ದೇಶಗಳ ಮೇಲೆ ಏನೇನು ಪರಿಣಾಮ ಬೀತು, ಯಾವ್ಯಾವ ದೇಶ ಹೇಗೆ ಪರ್ಫಾರ್ಮ್ ಮಾಡ್ತು, ಈ ಸಮಸ್ಯೆಯನ್ನು ಹೇಗೆ ಎದುರಿಸ್ತು ಅನ್ನೋದ್ರ ಬಗ್ಗೆ ಒಂದು ರ್ಯಾಂಕಿಂಗನ್ನು ಕೊಡ್ತಾ ಇದೆ. ಯಾವ ಸಂಸ್ಥೆ ಕೊಡ್ತಾ ಇದೆ? ಆಸ್ಟ್ರೇಲಿಯಾದ ಥಿಂಕ್ ಟ್ಯಾಂಕ್ ಆದ ಲೋಯಿ ಇನ್ಸ್ಟಿಟ್ಯೂಟ್. ಈ ಲೋಯಿ ಇನ್ಸ್ಟಿಟ್ಯೂಟ್ ಒಂದು ದೇಶದೊಳಗೆ ಕೋವಿಡ್-19 ಸಾಂಕ್ರಾಮಿಕದಿಂದ ಯಾವ್ಯಾವ ರೀತಿ ಪರಿಣಾಮ ಬಿದ್ದಿದೆ, ರಾಜಕೀಯವಾಗಿ ಹೇಗೆ ಬಿದ್ದಿದೆ, ಆರ್ಥಿಕವಾಗಿ ಹೇಗೆ ಬಿದ್ದಿದೆ, ಭೌಗೋಳಿಕವಾಗಿ ಹೇಗೆ ಬಿದ್ದಿದೆ, ಇದನ್ನೆಲ್ಲ ಅಸೆಸ್ ಮಾಡಿ ಒಂದು ಇಂಡೆಕ್ಸನ್ನು ತೆಗೆದಿದೆ. ಈ ಇಂಡೆಕ್ಸ್ ಒಳಗೆ ಏನೇನು ಇಂಡಿಕೇಟರ್ಸ್ನ ಉಪಯೋಗಿಸ್ಕೊತಾ ಇದ್ದಾರೆ, ಕೋವಿಡ್-19ಇಂದ ಎಷ್ಟು ಕೇಸಸ್ ಬಂದಿದೆ ಒಂದು ದೇಶದೊಳಗೆ, ಎಷ್ಟು ಕೇಸಸ್ನಿಂದಾಗಿ ಎಷ್ಟು ಮರಣಗಳಾಗಿದೆ, ಯಾವ ರೀತಿ ಟೆಸ್ಟಿಂಗನ್ನು ಮಾಡಿದ್ದಾರೆ, ಇದೆಲ್ಲ ಇಂಡಿಕೇಟರ್ಸಿಂದ ಏನು ಗೊತ್ತಾಗುತ್ತೆ ಒಂದು ದೇಶ ಕೋವಿಡ್-19 ಸಾಂಕ್ರಾಮಿಕಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತು, ಹೇಗೆ ರೆಸ್ಪಾಂಡ್ ಮಾಡ್ತು, ಎಷ್ಟು ಸಕ್ಷಮವಾಗಿ ರಿಯಾಕ್ಟ್ ಮಾಡ್ತು ಅಂತ ಗೊತ್ತಾಗುತ್ತೆ. ಸೊ ಈ ಇಂಡಿಕೇಟರ್ಸ್ನ ಉಪಯೋಗಿಸ್ಕೊಂಡು ಒಂದು ದೇಶ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಕೊರೋನಾ ವೈರಸ್ ಎಲ್ಲ ಕಡೆ ಒಂದೇ ರೀತಿ ಹರಡಲಿಲ್ಲ ಅಲ್ವಾ, ಬೇರೆ ಬೇರೆ ಸಮಯಕ್ಕೆ ಬಂತು, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಹರಡ್ತು. ಸೊ ಈ ಪರ್ಫಾರ್ಮೆನ್ಸ್ನ ಹೇಗೆ ನಾವು ಕಂಡುಹಿಡಿಯುವಂಥದ್ದು, ಅದಕ್ಕಾಗಿ ಅಂತ ಪ್ರತಿಯೊಂದು ದೇಶದಲ್ಲೂ 100 ಕೇಸ್ಗಳ ನಂತರ, ಅಂದರೆ 100ನೇ ಕೇಸ್ ಆದ 36 ವಾರಗಳೇನಿರುತ್ತೆ, ಆ 36 ವಾರಗಳಲ್ಲಿ ಆ ದೇಶ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನು ತಗೊಂಡು ಆ ಮೆಜರ್ಮೆಂಟ್ನ ಉಪಯೋಗಿಸ್ಕೊಂಡು ಇಲ್ಲಿ ಪರ್ಫಾರ್ಮೆನ್ಸ್ ರ್ಯಾಂಕಿಂಗನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಈ ರ್ಯಾಂಕಿಂಗನ್ನು 98 ದೇಶಗಳಿಗೆ ಕೊಡಲಾಗ್ತಾ ಇದೆ. ಈ 98 ದೇಶಗಳಲ್ಲಿ ಭಾರತ 86ನೇ ಸ್ಥಾನದಲ್ಲಿದೆ. ಟಾಪ್ 5 ಅಂತ ಬಂದಾಗ ಥೈಲ್ಯಾಂಡ್, ತೈವಾನ್, ಸೈಪ್ರಸ್ ಈ 3 ದೇಶಗಳನ್ನ ನೋಡ್ಬೋದು. ಸೌತ್ ಏಷ್ಯಾದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂಥದ್ದು ಶ್ರೀಲಂಕಾ, ಅದು 10ನೇ ರ್ಯಾಂಕಿಂಗನ್ನು ಪಡೆದಿದೆ. ಉಳಿದ ಬೇರೆ ದೇಶಗಳು ಸೌತ್ ಏಷ್ಯಾದಲ್ಲಿ ಮಾಲ್ಡೀವ್ಸ್ 25ನೇ ರ್ಯಾಂಕಲ್ಲಿದೆ, ಪಾಕಿಸ್ತಾನ್ 69ನೇ ರ್ಯಾಂಕಲ್ಲಿದೆ, ನೇಪಾಲ್ 70ನೇ ರ್ಯಾಂಕ್ನಲ್ಲಿದ್ದರೆ ಬಾಂಗ್ಲಾದೇಶ್ 84ನೇ ರ್ಯಾಂಕಲ್ಲಿದೆ. ಸೊ ಈ ಎಲ್ಲ ದೇಶಗಳಿಗೆ ಹೋಲಿಸಿದಾಗ ಕಮ್ಮಿ ರ್ಯಾಂಕಿಂಗ್ ಪಡೆದಿರುವಂಥದ್ದು ಭಾರತ. ಇನ್ನು US 94ನೇ ಸ್ಥಾನದಲ್ಲಿದೆ, ಬ್ರೆಜಿಲ್ ಎಲ್ಲದಕ್ಕಿಂತ ಕೊನೆಗೆ 98ನೇ ಸ್ಥಾನದಲ್ಲಿ ನಾವು ನೋಡ್ಬೋದು. ಈ ರ್ಯಾಂಕಿಂಗ್ನ ನೀಡಬೇಕಾದ್ರೆ ಚೀನಾವನ್ನು ಇನ್ಕ್ಲೂಡ್ ಮಾಡಿಲ್ಲ. ಯಾಕೆಂದರೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅವಶ್ಯಕತೆ ಇರುತ್ತೆ, ಎಷ್ಟು ಕೇಸಸ್ ಇದೆ, ಹೇಗೆ ಟೆಸ್ಟಿಂಗ್ ನಡೆದಿದೆ, ಇದೆಲ್ಲ ಅಲ್ವಾ, ಆವಾಗಲೇ ನಾವು ಚರ್ಚೆ ಮಾಡಿದ್ವಿ. ಟೆಸ್ಟಿಂಗ್ ಬಗ್ಗೆ ವಿಶೇಷವಾಗಿ ಚೀನಾದಿಂದ ನಮಗೆ ಪಬ್ಲಿಕ್ಲಿ ಅವೈಲಬಲ್ ಡೇಟಾ ಇಲ್ಲ, ಹಾಗಾಗಿ ಈ ಲೋಯಿ ಇನ್ಸ್ಟಿಟ್ಯೂಟ್ ಚೀನಾವನ್ನು ಈ ರ್ಯಾಂಕಿಂಗಲ್ಲಿ ಅವರು ಬಳಸ್ಕೊಂಡಿಲ್ಲ. ಈ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಯಾವ ದೇಶಗಳು ಯಾವ ಸ್ಥಾನದಲ್ಲಿದೆ ಅಂತ ನೋಡಿದ್ವಿ. ಅದನ್ನು ನಾವು ವಿಶ್ಲೇಷಣೆ ಮಾಡಿ ನೋಡೋದಾದರೆ ಯಾವ ದೇಶಗಳು ಕಮ್ಮಿ ಭೌಗೋಳಿಕ ಜಾಗವನ್ನು ಹೊಂದಿದ್ದಾವೆ, ಸ್ಮಾಲರ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಕಮ್ಮಿ ಪಾಪ್ಯುಲೇಷನ್ ಹೊಂದಿರುವಂಥದ್ದು, ಎಲ್ಲಿ 10 ಮಿಲಿಯನ್ಗಿಂತ ಕಮ್ಮಿ ಜನ ಇದ್ದಾರೆ, ಅವರು ಈ ಪರ್ಫಾರ್ಮೆನ್ಸ್ ರ್ಯಾಂಕಿಂಗಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಜಾಗತಿಕ ಮಟ್ಟದಲ್ಲಿ ನಾವು ನೋಡಿದಾಗ ಏಷ್ಯಾದಲ್ಲಿರುವಂಥ ಚೀನಾದಿಂದ ಕೊರೋನಾ ವೈರಸ್ ಆರಂಭ ಆದರೂ ಕೂಡ ಏಷ್ಯಾ ಪೆಸಿಫಿಕ್ ರೀಜನ್, ಯುರೋಪ್ ಹಾಗೂ US ಹೋಲಿಸಿದಾಗ ಬೆಟರ್ ಪರ್ಫಾರ್ಮ್ ಮಾಡಿದೆ. ಹಾಗೆ ಗ್ರೇಟೆಸ್ಟ್ ಇಂಪ್ರೂವ್ಮೆಂಟ್ ಅಂತ ಹೇಳೋದಾದರೆ ನಾವು ಯುರೋಪೇನೆ ಅದರಲ್ಲಿ ಫಸ್ಟ್ ಬರುತ್ತೆ ಅಂತ ಕೂಡ ಈ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಹೇಳ್ತಾ ಇದೆ. ಈಗ ಏನು ಸೆಕೆಂಡ್ ವೇವ್ ಬಂದಿದೆ ಅದಕ್ಕೆ ಕಾರಣವನ್ನು ಇವರು ಓಪನ್ ಬಾರ್ಡರ್ಸ್, ಅಂದರೆ ಯುರೋಪಿಯನ್ ಯೂನಿಯನ್ ಒಳಗೆ ದೇಶಗಳ ಮಧ್ಯೆ ಓಡಾಟ ಇನ್ನೂ ಸುಲಭವಾಗಿ ನಡೆಯುತ್ತಲ್ವ, ಅದರಿಂದಾಗಿ ಕೊರೋನಾ ವೈರಸ್ ಜಾಸ್ತಿ ಹರಡಿದೆ ಅಂತ ಕಾರಣ ಕೂಡ ಇವರು ಹೇಳ್ತಾ ಇದ್ದಾರೆ.
ಔಟ್ಬ್ರೇಕ್ ಹರಡೋದಕ್ಕೆ ದೇಶಗಳು ಭೌಗೋಳಿಕವಾಗಿ ಸಣ್ಣದಾಗಿದೆಯಾ ದೊಡ್ಡದಾಗಿದೆಯಾ ಎಷ್ಟು ಪಾಪ್ಯುಲೇಷನ್ ಇದೆ ಇದೆಲ್ಲ ಮ್ಯಾಟ್ರ್ ಆಗಿದೆ. ಇದೆಲ್ಲ ಪರ್ಫಾರ್ಮೆನ್ಸ್ ಹೇಗೆ ನಡೆದಿದೆ ಅದರ ಮೇಲೆ ಪರಿಣಾಮ ಬಿದ್ದಿದೆ. ಆದರೆ ದೇಶದೊಳಗೆ ಯಾವ ರೀತಿಯ ರಾಜಕೀಯ ನಡೀತಾ ಇದೆ ಅಂದರೆ ರಿಜಿಮ್ ಏನಿದೆ, ಆಟೋಕ್ರೆಟಿಕ್ ಆಗಿದೆಯಾ ಡೆಮೋಕ್ರೆಟಿಕ್ ಆಗಿದೆಯಾ ಇದರಿಂದ ಏನೂ ಪರಿಣಾಮ ಬಿದ್ದಿಲ್ಲ. ಅದೇನೇ ಎಕನಾಮಿಕ್ ಡೆವಲಪ್ಮೆಂಟ್ ಎಷ್ಟಿದೆ, ಡೆವಲಪಿಂಗ್ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಇದನ್ನೆಲ್ಲ ಹೋಲಿಸಿದಾಗ ಕೂಡ ಅದು ಕೂಡ ಕೊರೋನಾ ವೈರಸ್ ಹೇಗೆ ಹರಡಿದೆ, ಹೇಗೆ ದೇಶಗಳು ಪರ್ಫಾರ್ಮ್ ಮಾಡಿದೆ ಅದ್ರ ಮೇಲೆ ಜಾಸ್ತಿ ಪರಿಣಾಮ ಬಿದ್ದಿಲ್ಲ. ಈ ಆರ್ಟಿಕಲ್ ಒಳಗೆ ನಿಮಗೆ ಜಾಗತಿಕ ಮಟ್ಟದಲ್ಲಿ ಕೋವಿಡ್-19 ಯಾವ ದೇಶದ ಮೇಲೆ ಎಷ್ಟು ಪರಿಣಾಮ ಬಿತ್ತು ಅನ್ನೋದ್ರ ಬಗ್ಗೆ ಫ್ಯಾಕ್ಚುಯಲ್ ಡೀಟೇಲ್ಸ್ ಕೊಡುತ್ತೆ. ಹಾಗೆ ಯಾವ ದೇಶ ಹಾಗೆ ಏನಕ್ಕೆ ಪರ್ಫಾರ್ಮ್ ಮಾಡಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೂಡ ಸಿಗುತ್ತೆ. ಹಾಗಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗಂತೂ ಇಂಪಾರ್ಟೆಂಟ್ ಇದ್ದೇ ಇದೆ. ಹಾಗೆ ಮೇನ್ಸ್ ಎಕ್ಸಾಮ್ಗೂ ಕೂಡ ನಿಮಗೆ ಈ ಮಾಹಿತಿ ಹೆಲ್ಪ್ ಆಗುತ್ತೆ. KPSCಲಿ ಕೂಡ ಈ ರೀತಿ ಪ್ರಶ್ನೆಗಳು ಕೇಳೋದು ಜಾಸ್ತಿ. ಸೊ ಹಾಗಾಗಿ KPSC ಹಾಗೂ ಬೇರೆ ರಾಜ್ಯ ಮಟ್ಟದ ಪರೀಕ್ಷೆಗಳಿಗೂ ಕೂಡ ಈ ಆರ್ಟಿಕಲ್ ನಿಮಗೆ ಮುಖ್ಯ ಆಗುತ್ತೆ. ನಾವು ಇಲ್ಲಿವರೆಗೆ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ USA ವಿಷಯ ಬಂದಾಗ ಸಾಕಷ್ಟು ಆರ್ಟಿಕಲ್ಸ್ನ ನೋಡಿದ್ವಿ. ಯಾವ ರೀತಿ ಆರ್ಟಿಕಲ್ಸ್ನ ನೋಡಿದ್ವಿ? ಟ್ರಂಪ್ ನೇತೃತ್ವದಿಂದ ಅಮೆರಿಕದ ಮೇಲೆ ಏನು ಪರಿಣಾಮ ಬಿದ್ದಿದೆ, ಅಂತಾರಾಷ್ಟ್ರೀಯವಾಗಿ ಏನು ಪರಿಣಾಮ ಬಿದ್ದಿದೆ, ಈಗ ಬಿಡನ್ ಬರ್ತಾ ಇದ್ದಾರೆ ಅಂತಂದರೆ ಅವರು ಏನೇನು ಕ್ರಮಗಳನ್ನ ತಗೋಬಹುದು, ಅವರ ಎದುರಿಗೆ ಏನು ಸವಾಲುಗಳಿದೆ ಇದನ್ನೆಲ್ಲ ನಾವು ನೋಡಿದ್ವಿ. ಈಗ ಬಿಡನ್ ಅವರು ಬಂದಾಯಿತು. ಸೊ ಬಿಡನ್ ಕೆಳಗೆ ಏನೇನು ಆಗ್ತಾ ಇದೆ ಪ್ರಸ್ತುತ ಅನ್ನೋದನ್ನು ನಾವು ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ USA ಹಾಗೂ ಇರಾನ್ನ ವಿಷಯವಾಗಿ ಬಿಡನ್ ನೇತೃತ್ವದಲ್ಲಿ USA ಏನು ನಿಲುವು ತಗೊಳುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳೋಕ್ಕಿಂತ ಮುಂಚೆ ಮೊದಲು ಇರಾನ್ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ತಿಳ್ಕೊಳ್ಳೋಣ. ಇರಾನ್ ನ್ಯೂಕ್ಲಿಯರ್ ಡೀಲನ್ನು JCPOA ಅಂದರೆ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಅಂತ ಕೂಡ ಕರೀತಾರೆ. ಈ ಅಗ್ರಿಮೆಂಟ್ ಒಳಗೆ ಯಾವ ಯಾವ ದೇಶಗಳು ಭಾಗವಹಿಸಿದ್ವು? USA, UK, ರಷ್ಯಾ, ಜರ್ಮನಿ, ಫ್ರಾನ್ಸ್ ಹಾಗೂ ಚೈನಾ. ಇದರಲ್ಲಿ ಈ 6 ದೇಶಗಳಲ್ಲಿ ನೀವು ಜರ್ಮನಿ ಬಿಟ್ಟು ಬೇರೆ 5 ದೇಶಗಳನ್ನ ನೋಡಿದ್ರೆ USA, UK, ರಷ್ಯಾ, ಫ್ರಾನ್ಸ್ ಹಾಗೂ ಚೈನಾ ಇವು 5 ಕೂಡ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಸ್ ಆಗಿದ್ದಾವೆ. ಸೊ ಇದಕ್ಕೆ P5 ಅಂತ ಕರೀತಾರೆ. ಜರ್ಮನಿ ಕೂಡ ಇರೋದ್ರಿಂದ P5+1 ಅಂತ ಕರೀತಾರೆ. ಇದರಲ್ಲಿ ಯುರೋಪ್ ಕೂಡ ಭಾಗವಹಿಸೋದ್ರಿಂದ ಅಂದರೆ ಯುರೋಪ್ ಅಂದರೆ ಯುರೋಪಿಯನ್ ಯೂನಿಯನ್ ಭಾಗವಹಿಸೋದ್ರಿಂದ ಇದನ್ನು P5+1+1 ಅಂತ ಕೂಡ ಕರೀತಾರೆ. ಇರಾನ್ ನ್ಯೂಕ್ಲಿಯರ್ ಡೀಲ್ ಅಥವಾ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆ್ಯಕ್ಷನ್ ಈ ಒಪ್ಪಂದ ಆಗಿದ್ದು ಜುಲೈ 2015ನಲ್ಲಿ ಈ ದೇಶಗಳ ಮಧ್ಯ. ಇದರ ಮೂಲಕ ಈ ದೇಶಗಳು ಇರಾನ್ನ ಅಟಾಮಿಕ್ ಪ್ರೋಗ್ರಾಮ್ನ ಮೇಲೆ ತಡೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ, ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ, ಎಕನಾಮಿಕ್ ಇನ್ಸೆಂಟಿವ್ಸ್ನ ಕೊಟ್ಟು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಸೊ ಇದ್ರ ಮೂಲಕ ಇರಾನ್ ನ್ಯೂಕ್ಲಿಯರ್ ವೆಪನ್ ಪ್ರೊಡ್ಯೂಸ್ ಮಾಡದೇ ಇರೋ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ JCPOA ಒಪ್ಪಂದ ಮಾಡಿರುವಂಥದ್ದು. ಈ ಒಪ್ಪಂದದ ಪ್ರಕಾರ ಇರಾನ್ ತನ್ನ ಸೆಂಟ್ರಿಫ್ಯೂಜಸ್ ಎಷ್ಟಿದೆ ಅದನ್ನು ಕಮ್ಮಿ ಮಾಡಬೇಕಾಗತ್ತೆ, ಯುರೇನಿಯಂ ಎನ್ರಿಚ್ಮೆಂಟ್ನ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ 3.67%ಗೆ, ತನ್ನ ಅರಾಕಲ್ಲಿ ಹೆವಿ ವಾಟರ್ ಫೆಸಿಲಿಟಿ ಏನಿದೆ ಆ ಕೋರನ್ನು ತೆಗಿಬೇಕಾಗತ್ತೆ. ಇದೆಲ್ಲದರ ಮೂಲಕ ಏನು ಮಾಡ್ತಾ ಇದ್ದೀವಿ, ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ ಅಟಾಮಿಕ್ ಪ್ರೋಗ್ರಾಮ್ ಮೇಲೆ ಒಂದು ರೀತಿ ನಿಯಂತ್ರಣವನ್ನು ತರ್ತಾ ಇದ್ದೀವಿ. ಹಾಗೆ ಒಪ್ಪಂದದ ಪ್ರಕಾರ ಇರಾನ್ ನಡ್ಕೋತಿದೆಯಾ ಅಂತ ಯಾರು ಚೆಕ್ ಮಾಡುವಂಥದ್ದು? ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದು ಇರಾನ್ ಕಾಂಪ್ಲಯನ್ಸ್ ಮಾಡ್ತಾ ಇದೆ ಅಂದರೆ ಒಪ್ಪಂದದ ಪ್ರಕಾರ ನಡ್ಕೋತಾ ಇದೆಯಾ ಅನ್ನೋದನ್ನು ವೆರಿಫೈ ಮಾಡ್ತಾ ಇರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ವೆರಿಫೈ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಇರಾನ್ ಮೇಲೆ ಏನು ಸ್ಯಾಂಕ್ಷನ್ಸ್ ಇದೆ ಅದನ್ನೆಲ್ಲ ತೆಗೆಯಲಾಗುತ್ತೆ, ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಒಪ್ಪಂದದಲ್ಲಿ ಹೇಳಿದೆ. ಈ ಒಪ್ಪಂದಕ್ಕಿಂತ ಮುಂಚೆ ಇರಾನ್ ಲಾರ್ಜ್ ಯುರೇನಿಯಂ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾ ಇತ್ತು. ನ್ಯೂಕ್ಲಿಯರ್ ವೆಪನ್ಗೆ ಬೇಕಾಗುವಂಥ ಹೈಲಿ ಎನ್ರಿಚ್ಡ್ ಯುರೇನಿಯಂನ ಈ ಸಂಪನ್ಮೂಲ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೆವಿ ವಾಟರ್ ರಿಯಾಕ್ಟರ್ ಕೂಡ ಬಿಲ್ಡ್ ಮಾಡ್ತಾ ಇತ್ತು. ಈ ಒಪ್ಪಂದ ಏನಾದರೂ ಸೈನ್ ಆಗಿರಲಿಲ್ಲ ಅಂತಂದರೆ ಇರಾನ್ ಎಷ್ಟಾರು ಅಂದರೆ ಅನ್ಲಿಮಿಟೆಡ್ ನಂಬರ್ ಆಫ್ ಸೆಂಟ್ರಿಫ್ಯೂಜಸ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಯುರೇನಿಯಂ ಎನ್ರಿಚ್ಮೆಂಟ್ ಎಷ್ಟಾರು ಮಾಡ್ಬೋದಿತ್ತು, ಎಷ್ಟಾರು ಸ್ಟಾಕ್ ಪೈಲ್ ಮಾಡ್ಬೋದಿತ್ತು. ಸೊ ಒಂದು ರೀತಿಯಲ್ಲಿ ನಾವು ಇರಾನನ್ನು ನಿಯಂತ್ರಣ ಮಾಡೋಕ್ಕೆ ಈ ಒಪ್ಪಂದದಿಂದ ಸಾಧ್ಯ ಆಗ್ತಾ ಇದೆ. ಈ ಒಪ್ಪಂದದ ಪ್ರಕಾರ 2030 15 ವರ್ಷಗಳಿಗೆ ಎಕ್ಸ್ಟ್ರಾರ್ಡಿನರಿ ರಿಸ್ಟ್ರಿಕ್ಷನ್ಸ್ನ ಇರಾನ್ ಮೇಲೆ ಹಾಕಲಾಗಿತ್ತು. ನಂತರ 20 ವರ್ಷಕ್ಕೆ 25 ವರ್ಷಕ್ಕೆ ಅದಾದ ನಂತರ ಇರಾನ್ ಏನೇನು ಕ್ರಮ ತಗೋಬೇಕು ಅನ್ನೋದನ್ನ ಕೂಡ ಈ ಡೀಲ್ ಒಳಗೆ ಸ್ಪೆಸಿಫೈ ಮಾಡಲಾಗಿತ್ತು. ಇಲ್ಲಿ ನಾವು ಪದೇ ಪದೇ ಸೆಂಟ್ರಿಫ್ಯೂಜಸ್ ಅನ್ನೋ ಪದವನ್ನು ನೋಡ್ತಾ ಇದ್ದೀವಿ. ಯುರೇನಿಯಂ ಅಂತ ಅಂದಾಗ ಅದರಲ್ಲಿ ಯುರೇನಿಯಂ 235 ಈ ಐಸೋಟೋಪ್ನ ನಾವು ನ್ಯೂಕ್ಲಿಯರ್ ಫ್ಯೂಯಲ್ ಆಗಿ ಬಳಸುವಂಥದ್ದು. ಸೊ ಯುರೇನಿಯಂ ಒಳಗೆ ಇದನ್ನು ಸಪ್ರೇಟ್ ಮಾಡೋದಕ್ಕೆ ಸೆಂಟ್ರಿಫ್ಯೂಗಲ್ ಫೋರ್ಸ್ನ ಬಳಸಿ ಮಾಡ್ತೀವಿ ನಾವು. ಆ ಕೆಲಸವನ್ನು ಮಾಡುವಂಥದ್ದು ಈ ಸೆಂಟ್ರಿಫ್ಯೂಜ್ ಅನ್ನುವಂಥದ್ದು. ಸೊ ನ್ಯೂಕ್ಲಿಯರ್ ವೆಪನ್ನ ತಯಾರಿಸೋದಕ್ಕೆ ಬೇಕಾಗುವಂಥ ಈ ಸೆಂಟ್ರಿಫ್ಯೂಜಸ್, ಹೆವಿ ವಾಟರ್ ಫೆಸಿಲಿಟಿ, ಕೋರ್ ಇದನ್ನೆಲ್ಲ ನಿಯಂತ್ರಣ ಮಾಡೋಕ್ಕೆ ಈ ನ್ಯೂಕ್ಲಿಯರ್ ಡೀಲಿಂದ ಸಾಧ್ಯವಾಯಿತು. ಆದರೆ 2018ನಲ್ಲಿ ಟ್ರಂಪ್ ನೇತೃತ್ವದಲ್ಲಿ ಇದ್ದಂತಹ USA ಮ್ಯಾಕ್ಸಿಮಮ್ ಪ್ರೆಷರ್ ಕ್ಯಾಂಪೇನ್ನ ಕೆಳಗೆ ಈ ಇರಾನ್ ನ್ಯೂಕ್ಲಿಯರ್ ಡೀಲಿಂದ ವಿತ್ಡ್ರಾ ಮಾಡ್ಕೊಳ್ತು.
ಬಿಡೆನ್ ಅವರ ನೇತೃತ್ವದಲ್ಲಿ USA ಇರಾನ್ ಏನಾದ್ರು JCPOA ಕೆಳಗೆ ಏನೇನು ಆಬ್ಲಿಗೇಷನ್ಸ್ ಮಾಡ್ಕೊಂಡಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋದೇ ಆದರೆ ಮತ್ತೆ ಆ ಡೀಲ್ಗೆ ವಾಪಸ್ ಬರುವಂತ ಹೇಳ್ತಾ ಇದೆ. ಆದರೆ ಪ್ರಸ್ತುತ ಇರುವಂಥ ಪರಿಸ್ಥಿತಿಯಲ್ಲಿ ಇರಾನ್ ಸಾಕಷ್ಟು ಏನೇನು ಆಬ್ಲಿಗೇಷನ್ಸ್ ಮಾಡ್ಕೊಂಡಿದೆ ಅದರಿಂದ ಹೊರ ಬಂದಿದೆ ಅಂತ ಕೂಡ ಹೇಳ್ತಾ ಇದೆ. ಇನ್ನೊಂದೆಡೆ ಇರಾನ್ JCPOA ಕೆಳಗೆ ಏನೇನು ಆಬ್ಲಿಗೇಷನ್ಸ್ ಇತ್ತು ಅದನ್ನೆಲ್ಲ ತಾನು ಪಾಲಿಸಿದೆ. ಕೇವಲ USA ಏನು ಯೂನಿಲ್ಯಾಟ್ರಲ್ ಆಗಿ ವಿತ್ಡ್ರಾ ಮಾಡ್ತು ಅದರಿಂದಾಗಿ ಸಾಕಷ್ಟು ಎಕನಾಮಿಕ್ ಸ್ಯಾಂಕ್ಷನ್ಸ್ ಇರಾನ್ ಮೇಲೆ ಆಯಿತು. ಫುಡ್, ಮೆಡಿಸಿನ್ಸ್ ಇದೆಲ್ಲ ಬ್ಲಾಕ್ ಆಯಿತು. ಸೊ ಅದರಿಂದಾಗಿ ಏನೇನು ರೆಮಿಡಿಯಲ್ ಮೆಷರ್ಸ್ನ ಇರಾನ್ ತೊಗೊಬೇಕಾಯಿತು ಅದನ್ನಷ್ಟೇ ತಾನು ಮಾಡಿದ್ದೆ, ಬೇರೆ ಎಲ್ಲದನ್ನು JCPOA ಕೆಳಗೆ ತಾನು ಪಾಲಿಸಿದೆ ಇರಾನ್ ಅಂತ ಹೇಳ್ತಾ ಇದೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ವಿಷಯ ಬಂದಾಗ USA ಪ್ರಾಮುಖ್ಯತೆ ಎಷ್ಟಾಗುತ್ತೆ ಅಷ್ಟೇ ವೆಸ್ಟ್ ಏಷ್ಯಾ ಕೂಡ ಆಗುತ್ತೆ. ವೆಸ್ಟ್ ಏಷ್ಯಾ ಒಂದು ರೀತಿಯಲ್ಲಿ ತುಂಬ ಸೂಕ್ಷ್ಮವಾದ ಪ್ರದೇಶ, ಹಾಗೆ ಅಂತಾರಾಷ್ಟ್ರೀಯ ಪೊಲಿಟಿಕ್ಸ್ಗೆ ತುಂಬ ಮುಖ್ಯವಾಗಿರುವಂಥ ಪ್ರದೇಶ. ಸೊ USA ಹಾಗೂ ಇರಾನ್ನ ಸಂಬಂಧ ಮುಂದೆ ಹೇಗೆ ಆಗುತ್ತೆ, ಹೇಗೆ ಮುಂದುವರಿಯುತ್ತೆ ಇದನ್ನೆಲ್ಲ ನಾವು ಕಾದು ನೋಡಬೇಕಾಗುತ್ತೆ. ಬಿಡೆನ್ ರವರ ನೇತೃತ್ವದಲ್ಲಿ ವಿಶೇಷವಾಗಿ ಇರಾನ್ ನ್ಯೂಕ್ಲಿಯರ್ ಡೀಲ್ ಏನು ರೂಪವನ್ನು ತಗೊಳುತ್ತೆ ಅಂತ ಕೂಡ ನಾವು ಕಾದು ನೋಡಬೇಕು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಕೂಡ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ಬಂದಿರುವಂಥದ್ದು. ಬಿಡೆನ್ ವಾರ್ನ್ಸ್ ಬೀಜಿಂಗ್ ಓವರ್ ಎಕ್ಸ್ಪ್ಯಾನ್ಷನಿಸಮ್. ಎಕ್ಸ್ಪ್ಯಾನ್ಷನಿಸಮ್ ಅಂದರೆ ಏನು? ರಾಜ್ಯ ವಿಸ್ತರಣೆಯ ನೀತಿ ಅಂತ ಕೂಡ ಇದನ್ನು ಕರೀತಾರೆ. ಟೆರಿಟೋರಿಯಲ್ ಹಾಗೂ ಎಕನಾಮಿಕ್ ಎಕ್ಸ್ಪ್ಯಾನ್ಷನ್ನ ಇಟ್ಕೊಂಡಿರುವಂಥ ದೇಶಗಳ ನೀತಿಗೆ ಎಕ್ಸ್ಪ್ಯಾನ್ಷನಿಸಮ್ ಅಂತ ಕರೀತಾರೆ. ಈ ಎಕ್ಸ್ಪ್ಯಾನ್ಷನಿಸಮ್ ನೀತಿಯನ್ನು ಚೀನಾ ಒಂದು ರೀತಿಯಲ್ಲಿ ಪಾಲಿಸ್ತಾ ಇದೆ. ಇಲ್ಲಿ US ಹಾಗೂ ಚೀನಾದ ಸಂಬಂಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಹಳೆ ಆರ್ಟಿಕಲಲ್ಲಿ US ಹಾಗೂ ಇರಾನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇರಾನ್ ಬಗ್ಗೆ USನ ನಿಲುವು ಬಿಡೆನ್ ರವರ ಕೆಳಗೆ ಏನಿದೆ ಅನ್ನೋದನ್ನು ನೋಡಿದ್ವಿ. ಈ ಆರ್ಟಿಕಲಲ್ಲಿ ಚೀನಾದ ಬಗ್ಗೆ ಬಿಡೆನ್ ರವರ ನಿಲುವು ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಚೀನಾದ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿಯನ್ನು ನಾವು ನಿರ್ದಿಷ್ಟವಾಗಿ ಈಸ್ಟ್ ಏಷ್ಯಾ ಹಾಗೂ ಸೌತ್ ಈಸ್ಟ್ ಏಷ್ಯಾದ ವಿಷಯದಲ್ಲಿ ನೋಡ್ಬೋದು. ಜಪಾನ್ ಹಾಗೂ ಚೀನಾದ ಮಧ್ಯ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ ಇದೆ. ಸೆನಕಾಕು ಅಂತ ಚೀನಾ ಕರೆಯುತ್ತೆ, ದಿವಾಯು ಅಂತ ಜಪಾನ್ ಕರೆಯುತ್ತೆ. ಈ ಡಿಸ್ಪ್ಯೂಟ್ನ ವಿಷಯ ಬಂದಾಗ US ಜಪಾನ್ನ ಡಿಫೆಂಡ್ ಮಾಡೋದಾಗಿ, ಜಪಾನ್ ಕಡೆ ಇರೋದಾಗಿ ಬಿಡೆನ್ ರವರು ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಸೌತ್ ಚೈನಾ ಸಿಯಲ್ಲೂ ಕೂಡ ಡಿಸ್ಪ್ಯೂಟ್ ಇದೆ. ಈ ಸೌತ್ ಚೈನಾ ಸಿಯಲ್ಲಿ ಇರುವಂಥ ಪ್ಯಾರಿಸೆಲ್ ಐಲ್ಯಾಂಡ್ಸ್ ಹಾಗೂ ಸ್ಪಾರ್ಟ್ಲಿ ಐಲ್ಯಾಂಡ್ಸ್ನ ವಿಷಯವಾಗಿ ಫಿಲಿಪೈನ್ಸ್ ಹಾಗೂ ಚೀನಾದ ಮಧ್ಯ ಹಾಗೂ ಬೇರೆ ಸಣ್ಣ ಸಣ್ಣ ಜಾಗಗಳಲ್ಲಿ ಬೇರೆ ದೇಶಗಳ ಮಧ್ಯ ಕೂಡ ಡಿಸ್ಪ್ಯೂಟ್ ಇದೆ. ಇಲ್ಲಿ ನಿರ್ದಿಷ್ಟವಾಗಿ ಫಿಲಿಪೈನ್ಸ್ ಹಾಗೂ ಚೀನಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಫಿಲಿಪೈನ್ಸ್ ಹಾಗೂ USA ಮಧ್ಯ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಇದೆ. ಈ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿಯ ಕೆಳಗೆ ಫಿಲಿಪೈನ್ಸ್ನ USA ಡಿಫೆಂಡ್ ಮಾಡುತ್ತೆ. ಇದು ಪೆಸಿಫಿಕ್ ಅಷ್ಟರಲ್ಲೇ ಅಲ್ಲ, ಪೆಸಿಫಿಕ್ ರೀಜನಲ್ಲಿ ಅಷ್ಟೇ ಅಲ್ಲ, ಸೌತ್ ಚೈನಾ ಸಿಗೂ ಕೂಡ ಅನ್ವಯಿಸುತ್ತೆ ಅಂತ ಬಿಡೆನ್ ಅವರ ನೇತೃತ್ವದಲ್ಲಿ USA ಕ್ಲಿಯರ್ ಮಾಡ್ತಾ ಇದೆ. ಸೊ ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ ಎರಡೂ ಪ್ರದೇಶಗಳಲ್ಲಿ ಚೀನಾದ ಏನು ಎಕ್ಸ್ಪಾನ್ಷನಿಸ್ಟ್ ನೀತಿ ಇದೆ ಅದರ ವಿರುದ್ಧ USA ಒಂದು ನಿಲುವನ್ನು ತಗೋತಿದೆ. ಹಾಗೆ ತೈವಾನ್ನ ಮೇಲೆ ಕೂಡ ಏನು ಮಿಲಿಟರಿ ಅಟೆಂಪ್ಟ್ಸ್ ಮಾಡ್ತಾ ಇದೆ ಚೀನಾ, ಅದರ ವಿರುದ್ಧ ಕೂಡ USA ನಿಲುವನ್ನು ತಗೋತಾ ಇದೆ. ಸೊ ಟ್ರಂಪ್ನವರ ನೇತೃತ್ವದಲ್ಲಿ ಭದ್ರತೆ ವಿಷಯವಾಗಿ ಬಂದಾಗ ಚೀನಾದ ಮೇಲೆ ಏನು ನಿಲುವನ್ನು ತಗೊಳ್ಳಲಾಗಿತ್ತು ಅದನ್ನೇ ಬಿಡೆನ್ ರವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಫಾರ್ ಒನ್ ಆ್ಯಂಡ್ ಆಲ್ ಈ ಆರ್ಟಿಕಲ್ನ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ನೀವು ನೋಡ್ಬೋದು. ಈಗಷ್ಟೇ ನಾವು ಚೀನಾದ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇಲ್ಲೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಚೀನಾ ಹೇಗೆ ಎಕ್ಸ್ಪ್ಯಾನ್ಷನಿಸ್ಟ್ ಆಗಿ ಆಕ್ರಮಣಕಾರಿಯಾಗಿ ನಡ್ಕೊಳುತ್ತೆ ಅದ್ರ ಬಗ್ಗೆನೇ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. 2017 ಚೀನಾ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಅಟೆಂಡ್ ಮಾಡಿ ಅಲ್ಲಿ ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನ ಆಡಿತು. 2017 ಅಂದರೆ 4 ವರ್ಷಗಳ ಮುಂಚೆ. ಅವಾಗಿನ ಟ್ರಂಪ್ನವರ ನೇತೃತ್ವ ಬಂದಿರಲಿಲ್ಲ, ಹಾಗೆ ಬ್ರೆಕ್ಸಿಟ್ ವೋಟ್ ಕೂಡ ಆಗಿರಲಿಲ್ಲ UKಯಲ್ಲಿ. ಸೊ ಆವಾಗ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಬೇರೆ ಇತ್ತು. ಆವಾಗ ಚೀನಾದ ಪ್ರೆಸಿಡೆಂಟ್ ಆಗಿದ್ದಂಥ ಝಿ ಪಿಂಗ್ ಏನಿದ್ದಾರೆ ಅವರು ಏನು ಹೇಳಿದರು, ಸ್ಪೀಚಲ್ಲಿ ಏನೇನು ಮಾತಾಡಿದರು ಅನ್ನೋದ್ರ ಬಗ್ಗೆ ಮತ್ತೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಜಾಗತೀಕರಣ ಅಂತ ಆದಮೇಲೆ ಒಂದು ದೇಶದ ಆರ್ಥಿಕತೆ ಏನಿದೆ ಅದು ಇನ್ನೊಂದು ದೇಶಕ್ಕೂ ಎಫೆಕ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ದೇಶಗಳ ಮಧ್ಯ ಏಕತೆ ಇರಬೇಕು, ಗ್ಲೋಬಲ್ ಯೂನಿಟಿ ಇರಬೇಕು, ಕ್ಲೋಸರ್ ಕೋಆರ್ಡಿನೇಷನ್ ಇರಬೇಕು, ಸಹಕಾರ ಇರಬೇಕು. ಎಲ್ಲ ದೇಶಗಳು ಜೊತೆಗೂಡಿ ಒಂದು ರೀತಿಯಲ್ಲಿ ಈಕ್ವಿಟಬಲ್ ಗ್ರೋತ್, ಸಮಾನತೆಯಿಂದ ಅಭಿವೃದ್ಧಿ ಆಗೋ ಥರ ನಡ್ಕೋಬೇಕು. ಇನ್ನು ಚೀನಾ ಹಾಗೂ USA ಮಧ್ಯೆ ಟ್ಯಾರಿಫ್ ವಾರ್, ಟೆಕ್ನಾಲಜಿ ವಾರ್ಸ್ ನಡೀತಿದ್ದಂತಹ ಕಾಲ ಅದು. ಸೊ ನಿರ್ದಿಷ್ಟವಾಗಿ USA ಬಗ್ಗೆನೇ ಚೀನಾ ಏನು ಹೇಳುತ್ತೆ ಇಲ್ಲಿ, ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಸಮಾಜ ಇದೆ. ಪ್ರತಿಯೊಂದು ದೇಶ ಕೂಡ ಅನನ್ಯವಾಗಿರುವಂಥದ್ದು. ಯಾವುದೇ ದೇಶ ಒಂದಕ್ಕಿಂತ ಜಾಸ್ತಿ ಸುಪೀರಿಯರ್ ಆಗಿಲ್ಲ. ಹೀಗಿರಬೇಕಾದ್ರೆ ಯಾವುದೇ ದೇಶ ಯಾವುದೇ ಅಹಂಕಾರದಿಂದ ನಡ್ಕೋಬಾರ್ದು, ತನ್ನ ಸಂಸ್ಕೃತಿಯನ್ನು ಬೇರೆ ದೇಶಗಳ ಮೇಲೆ ಹೇರಬಾರ್ದು. ಕೋಲ್ಡ್ ವಾರ್, ಟ್ರೇಡ್ ವಾರ್, ಹಾಟ್ ವಾರ್, ಟೆಕ್ ವಾರ್, ಈ ಯಾವುದೇ ಕನ್ಫ್ರಂಟೇಷನ್ ಏನಿರುತ್ತೆ ಎರಡು ದೇಶಗಳ ಮಧ್ಯೆ ಏನು ನಡೆಯುತ್ತೆ ಅದು ಮುಂದೆ ಹೋಗ್ತಾ ಬೇರೆ ಎಲ್ಲ ದೇಶಗಳಿಗೂ ಕೂಡ ಪರಿಣಾಮ ಬೀಳುತ್ತೆ. ಯಾವುದೂ ದೇಶಕ್ಕೆ ಒಳ್ಳೆಯದಾಗಲ್ಲ ಅಂತ ಚೀನಾ ನಿರ್ದಿಷ್ಟವಾಗಿ USAಗೆ ಹೇಳ್ತಾ ಇದೆ ಈ ಸಮಿಟ್ ಒಳಗೆ.
ಇನ್ನು ಮುಂದುವರಿತ ಎಲ್ಲ ದೇಶಗಳೂ ಅಂತಾರಾಷ್ಟ್ರೀಯ ಕಾನೂನು ರೂಲ್ಸನ್ನು ಫಾಲೋ ಮಾಡಬೇಕು, ತನ್ನ ಪ್ರಾಬಲ್ಯವನ್ನು ಇನ್ನೂ ಹೇರೋ ಥರ ನಡ್ಕೋಬಾರ್ದು ಅಂತ ಹೇಳುತ್ತೆ. ಯಾವುದೇ ದೇಶ ಅಂದರೆ ಬಲವಾಗಿರುವಂಥ ದೇಶ ದುರ್ಬಲ ದೇಶಗಳ ಮೇಲೆ ಬುಲ್ಲಿ ಮಾಡಬಾರ್ದು, ಫೋರ್ಸ್ ಮಾಡಬಾರ್ದು ಅನ್ನೋದು ಕೂಡ ಚೀನಾ ಹೇಳುತ್ತೆ ಅದೇ ಸಮ್ಮಿಟ್ನೊಳಗೆ. ಇದೆಲ್ಲ ಮಾತು 4 ವರ್ಷಗಳ ಮುಂಚೆ ಆಗಿರುವಂಥದ್ದು. ಆದರೆ ಪ್ರಸ್ತುತ ಚೀನಾದ ಪರಿಸ್ಥಿತಿ ಏನಿದೆ, ಭಾರತ ಹಾಗೂ ಚೀನಾದ ಸಂಬಂಧವನ್ನೇ ನೋಡಿದ್ರೆ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಆದ ನಂತರ ಇನ್ನೂ ನೆಗೋಸಿಯೇಷನ್ಸ್ ಮಾತುಕತೆ ನಡೀತಾನೆ ಇದೆ. ಇತ್ತೀಚೆಗಷ್ಟೇ 16 ಅವರ್ ಟಾಕ್ಸ್ ನಡೆದಿದೆ ಭಾರತ ಹಾಗೂ ಚೀನಾದ ಮಿಲಿಟರಿ ಕಮಾಂಡರ್ಸ್ ಮಧ್ಯ. ಆದರೂ ಕೂಡ ನಾವು ಕಂಪ್ಲೀಟಾಗಿ ಎರಡೂ ಫೋರ್ಸಸ್ನ ಡಿಸ್ಎಂಗೇಜ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ಕಡೆ ತೈವಾನ್ ಮೇಲೆ ಚೀನಾ 8 ಬಾಂಬರ್ಸ್ನ ಫೈಟರ್ಸ್ನ ಕಳಿಸಿದೆ. ಏರ್ ಡಿಫೆನ್ಸ್ ಐಡೆಂಟಿಫಿಕೇಶನ್ ಝೋನ್ ಏನಿದೆ ತೈವಾನ್ದು ಅದನ್ನು ಎಂಟರ್ ಮಾಡಿದೆ. ಸೊ ಚೀನಾ ಏನು ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಹೇಳಿತ್ತು ಇಂಟರ್ನ್ಯಾಷನಲ್ ರೂಲ್ಸ್ನ ಫಾಲೋ ಮಾಡೋದ್ರ ಬಗ್ಗೆ, ತನ್ನ ಸುಪ್ರಮಿಯಸಿಯನ್ನು ಇನ್ನೊಬ್ಬರ ಮೇಲೆ ಹೇರದೇ ಇರೋದ್ರ ಬಗ್ಗೆ, ಎಲ್ಲ ಬಲವಾದ ದೇಶಗಳಿಗೂ ಅನ್ವಯಿಸುತ್ತೆ, ಹಾಗೆ ಚೀನಾಗೂ ಕೂಡ ಅನ್ವಯಿಸುತ್ತೆ ಅಂತ ಇಲ್ಲಿ ಫಾರ್ ಒನ್ ಆ್ಯಂಡ್ ಆಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ USA ಹಾಗೂ ಚೀನಾ ಎರಡೂ ಕೂಡ ತುಂಬ ಮುಖ್ಯ ಆಗುತ್ತೆ. ಟ್ರಂಪ್ನವರ ನೇತೃತ್ವದ ಕೆಳಗೆ USA ತನ್ನ ಪ್ರಾಬಲ್ಯವನ್ನು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕಳ್ಕೊತಾ ಬಂದಾಗ ಚೀನಾಗೆ ಜಾಸ್ತಿ ಪ್ರಾಬಲ್ಯ ಆಗೋಕ್ಕೆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು. ಈಗ ಬಿಡನ್ರವರ ನೇತೃತ್ವದಲ್ಲಿ USA ಹಾಗೂ ಚೀನಾದ ಮಧ್ಯೆ ಏನು ಡೈನಮಿಕ್ಸ್ ಇದೆ ಅದು ಹೇಗೆ ಬದಲಾಗುತ್ತೆ ಅನ್ನೋದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಇದೆಲ್ಲ ಹೇಗೆ ಮುಂದುವರಿಯುತ್ತೆ ಅಂತ ಕಾದು ನೋಡಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೇಗೆ ಇರಬೇಕು ಬಲವಾದ ದೇಶಗಳು ಅನ್ನೋಕ್ಕೆ ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮಗೆ ಸಿಕ್ಕಿದೆ. ಸೊ ಆ ವಿಷಯವಾಗಿ ಇಲ್ಲಿಂದ ನೀವು ನೋಟ್ಸ್ ಪಾಯಿಂಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಟಾಪಿಂಗ್ ಹೇಟ್ ಆನ್ ಟಿವಿ ಎಸೆನ್ಷಿಯಲ್ ಟು ಪ್ರಿವೆಂಟ್ ರಯಟ್ಸ್. ಇವತ್ತಿನ ದಿನಪತ್ರಿಕೆಯ ಫ್ರಂಟ್ ಪೇಜಲ್ಲೇ ನೀವು ಈ ಆರ್ಟಿಕಲ್ನ ನೋಡ್ಬೋದು. ಇತ್ತೀಚೆಗಷ್ಟೇ ಜನವರಿ 26 ರಿಪಬ್ಲಿಕ್ ಡೇ ಅಂದು ಏನು ಫಾರ್ಮರ್ಸ್ ಪ್ರೊಟೆಸ್ಟ್ ಇತ್ತು, ಟ್ರ್ಯಾಕ್ಟರ್ ರ್ಯಾಲಿ ಇತ್ತು, ಅದು ವೈಲೆನ್ಸ್ಗೆ ಮಾರ್ಪಾಡಾಯಿತು, ಹಿಂಸೆ ಆಯಿತು ಸಾಕಷ್ಟು. ಆ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಫೆಸಿಲಿಟಿಯನ್ನು ಸರ್ಕಾರ ಶಟ್ ಡೌನ್ ಮಾಡಿತ್ತು. ಅದರ ವಿಷಯವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂಥದ್ದು ಪೊಲೀಸ್ ಕೆಲಸ. ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ ಪ್ರೊಟೆಸ್ಟ್ ನಡೀತಾ ಇದೆ ಅಂತಂದರೆ ಪೊಲೀಸ್ ಅವರು ಏನು ಮಾಡ್ತಾರೆ, ಬ್ಯಾರಿಕೇಡ್ಸ್ನ ಹಾಕ್ತಾರೆ, ಹಿಂಸೆ ಆಗದೆ ಇರೋ ಥರ, ರೈಟ್ಸ್ ಆಗದೆ ಇರೋ ಥರ ನೋಡ್ಕೋತಾರೆ ಅಲ್ವಾ. ಸೊ ಅದೇ ರೀತಿ ಟೆಲಿವಿಷನಲ್ಲೂ ಕೂಡ ವೈಲೆನ್ಸ್ ಆಗೋ ರೀತಿ, ಹಿಂಸೆ ಜಾಸ್ತಿ ಆಗೋ ಥರ, ಜನರನ್ನು ಪ್ರವೋಕ್ ಮಾಡುವಂಥದ್ದು, ದ್ವೇಷ ಜಾಸ್ತಿ ಮಾಡುವಂಥದ್ದು ಹೀಗೆಲ್ಲ ನಡೆಯುತ್ತೆ. ಸೊ ಎಷ್ಟು ಬ್ಯಾರಿಕೇಡ್ಸ್ ಹಾಕೋ ಕೆಲಸ ಪೊಲೀಸ್ ಅವರು ಮಾಡ್ತಾರೆ, ಅದೇ ರೀತಿ ಈ ರೀತಿ ದ್ವೇಷವನ್ನು ಹೆಚ್ಚು ಮಾಡುವಂಥ ಟಿ ವಿಯಲ್ಲಿ ಏನೇನು ಬರುತ್ತೆ ಅದನ್ನು ಕೂಡ ನಿಲ್ಲಿಸೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲಿ ಹೇಳ್ತಾ ಇದ್ದಾರೆ. ಟೆಲಿವಿಷನಲ್ಲಿ ನ್ಯೂಸಲ್ಲಿ ಏನು ಮಾಹಿತಿ ಕೊಡ್ತಾರೆ, ಏನು ರಿಪೋರ್ಟಿಂಗ್ ಮಾಡ್ತಾರೆ ಅದನ್ನು ನ್ಯಾಯಯುತವಾಗಿ ಸತ್ಯವನ್ನು ತೋರಿಸೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಯಾವುದೇ ಟೋನಲ್ಲಿ ಮಾತಾಡಿದ್ರೂ ಕೂಡ ಸಮಸ್ಯೆ ಇಲ್ಲ, ಅಂದರೆ ಜೋರಾಗಿ ಮಾತಾಡಿದ್ರೂ ಸಮಸ್ಯೆ ಇಲ್ಲ. ಆದರೆ ಯಾವಾಗ ಅದು ಹಿಂಸೆಗೀಡಾಗುತ್ತೆ, ದ್ವೇಷವನ್ನು ಜಾಸ್ತಿ ಮಾಡುತ್ತೆ, ಜನರ ಮಧ್ಯೆ ಕಲಹ ಈಸಿಯಾಗಿ ಆಗೋ ಥರ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದರಿಂದಾಗಿ ಸಾಕಷ್ಟು ಜನ ತಮ್ಮ ಜೀವವನ್ನು ಕೂಡ ಕಳ್ಕೊಬೇಕಾಗತ್ತೆ, ಪ್ರಾಪರ್ಟಿ ಕಳ್ಕೊಬೇಕಾಗತ್ತೆ. ಈ ಎಲ್ಲ ಪರಿಸ್ಥಿತಿ ಏನು ಟಿ ವಿಯ ಮುಖಾಂತರ ಕ್ರಿಯೇಟ್ ಆಗುತ್ತೆ ಅದು ತುಂಬ ಚಿಂತಾಜನಕವಾಗಿರೋದು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳ್ತಾ ಇದ್ದಾರೆ. ಹೇಟ್ ಸ್ಪೀಚ್, ಹೇಟ್ ಕ್ರೈಮ್ಸ್ನ ವಿಷಯವಾಗಿಯೇ ಇವತ್ತಿನ ದಿನಪತ್ರಿಕೆಯಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ. ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 7ನಲ್ಲಿ ರಿಮೆಂಬರಿಂಗ್ ದ ಹಾಲೋಕಾಸ್ಟ್ ಅನ್ನೋ ಒಂದು ಆರ್ಟಿಕಲ್ನ ನೋಡ್ಬೋದು. ಇಲ್ಲಿ ಹಾಲೋಕಾಸ್ಟ್ ಅಂದರೆ ಏನು, ನೀವೆಲ್ಲರೂ ಹಿಟ್ಲರ್ ಬಗ್ಗೆ ಕೇಳಿರ್ತೀರ. ಅಡಾಲ್ಫ್ ಹಿಟ್ಲರ್ನ ನೇತೃತ್ವದಲ್ಲಿ 6 ಮಿಲಿಯನ್ ಜ್ಯೂಸ್ನ ಹತ್ಯೆ ಆಯಿತು. ಈ ಹತ್ಯೆ ಒಂದು ರೀತಿ ವ್ಯವಸ್ಥಿತವಾಗಿ ಆಯಿತು, ಸ್ಟೇಟ್ ಸ್ಪಾನ್ಸರ್ಡ್ ಆಗಿ ಆದಂತಹ ಇದೊಂದು ಪರ್ಸಿಕ್ಯೂಷನ್. ಇಂಥ ಹತ್ಯಾಕಾಂಡ ನಡೆಯೋದಕ್ಕೆ ಕಾರಣ ಏನು, ಜರ್ಮನ್ಸ್ನ ಪ್ರಕಾರ ಅವರು ಒಂದು ಸುಪೀರಿಯರ್ ರೇಸ್, ಜ್ಯೂಸ್ ಒಂದು ಇನ್ಫೀರಿಯರ್ ರೇಸ್. ಸೊ ಈ ಇನ್ಫೀರಿಯರ್ ರೇಸ್ ಅವ್ರಿಗೆ ಥ್ರೆಟ್ ಅನ್ನೋ ಕಾರಣದಿಂದ ಈ ಹತ್ಯಾಕಾಂಡ ನಡೆದಿದ್ದು. ಸೊ ಇದೊಂದು ಹೇಟ್ ಕ್ರೈಮ್ ಅಂತಾನೆ ನಾವು ಕರಿಬೋದು. ಇದನ್ನ ಆಂಟಿಸೆಮಿಟಿಸಮ್ ಅಂತಾನೆ ಕರೀತಾರೆ. ಜ್ಯೂಸ್ನ ವಿರುದ್ಧ ಏನು ದ್ವೇಷ ಇತ್ತು, ಏನು ಡಿಸ್ಕ್ರಿಮಿನೇಷನ್ ಮಾಡಲಾಯಿತು ಅದನ್ನ ಆಂಟಿಸೆಮಿಟಿಸಮ್ ಅಂತ ಕರೀತಾರೆ. ಈ ಹತ್ಯಾಕಾಂಡದಲ್ಲಿ ಹಾಲೋಕಾಸ್ಟಲ್ಲಿ ವಿಕ್ಟಿಮ್ಸ್ ಆದಂಥವ್ರನ್ನ ಯುನೈಟೆಡ್ ನೇಷನ್ ಇತ್ತೀಚೆಗಷ್ಟೇ ನೆನಪಿಸ್ಕೊಂತು. ಆಂಟಿಸೆಮಿಟಿಸಮ್, ರೇಸಿಸಮ್ ಹಾಗೂ ಬೇರೆ ರೀತಿ ಇಂಟಾಲರೆನ್ಸ್ ಏನು ಜಗತ್ತಲ್ಲಿದೆ ಅದರ ವಿರುದ್ಧ ತಾನು ಬದ್ಧವಾಗಿದೆ ಅನ್ನೋದ್ರ ಬಗ್ಗೆ ಯುನೈಟೆಡ್ ನೇಷನ್ ಮತ್ತೆ ಹೇಳ್ತು. ನಾವು ಇತಿಹಾಸವನ್ನು ಮತ್ತೆ ನೋಡಿದಾಗ ಪದೇ ಪದೇ ಕಾಣೋದೇನು ಅಂತಂದರೆ ಸಾಮಾನ್ಯ ಜನರು ಕೂಡ ಇಂಥ ದ್ವೇಷಕ್ಕೆ, ಇಂಥ ಬಯಾಸ್ಗೆ, ಪ್ರಿಜಿಡ್ಯೂಸ್ಗೆ ತುತ್ತಾಗ್ತಾರೆ. ಇವತ್ತಿಗೂ ಕೂಡ ಈ ರೀತಿ ಸಾಮಾನ್ಯ ಜನರ ಒಳಗೆ ದ್ವೇಷವನ್ನು ತುಂಬುವಂಥ ಕೆಲಸ ನಡೀತಾ ಇದೆ.
ಈಗಷ್ಟೇ ಕೋವಿಡ್-19 ಹಿನ್ನೆಲೆಯಲ್ಲಿ ಇಂಟರ್ನೆಟ್ನ ಜಾಸ್ತಿ ಬಳಕೆ ಆಗ್ತಾ ಇತ್ತು. ಜಾಸ್ತಿ ಜನ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾಯಿದ್ರು. ಇಂಟರ್ನೆಟ್ಟಲ್ಲಿ ಯಾರು ಏನು ಹೇಳ್ತಾರೆ ಅದಕ್ಕೆ ಯಾವುದೋ ರೀತಿಯಲ್ಲಿ ಅಕೌಂಟಬಿಲಿಟಿ ಇರೋದಿಲ್ಲ. ಹಾಗಾಗಿ ಹೇಟ್ ಸ್ಪೀಚ್ಗೆ ಜಾಸ್ತಿ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದಾಗೆ ಆಗಿದೆ. ಇಂಟರ್ನೆಟ್ಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಳ್ಳೆಯ ವಿಷಯಗಳಿರುತ್ತೆ, ಹಾಗೆ ಕೆಟ್ಟದ್ದು ಮಾಡೋದಕ್ಕೆ ಜಾಸ್ತಿ ಅವಕಾಶ ಕೂಡ ಇರುತ್ತೆ. ಆ್ಯಂಟಿ ಸೆಮೆಟಿಸಮ್ ಅಂತ ನಾವು ಈಗಷ್ಟೇ ಏನು ಚರ್ಚೆ ಮಾಡಿದ್ವಿ, ಆ ಥರದ ಸೆಂಟಿಮೆಂಟ್ಸ್ನ ನಾವು ಇಂಟರ್ನೆಟ್ಟಲ್ಲೂ ಕೂಡ ನೋಡ್ತೀವಿ. ಈ ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಅನ್ಸರ್ಟನಿಟಿ ಇತ್ತು, ಸಾಕಷ್ಟು ಫ್ರಸ್ಟ್ರೇಷನ್ ಇತ್ತು, ಮನೆಯಲ್ಲೇ ಇದ್ದರು. ಇದರಿಂದಾಗಿ ಸೋಷಿಯಲ್ ಮೀಡಿಯಾದ ಬಳಕೆ ಕೂಡ ಜಾಸ್ತಿ ಆಗಿರೋದ್ರಿಂದ ಈ ಆ್ಯಂಟಿ ಸೆಮೆಟಿಸಮ್ನ ಏನು ಭಾವನೆ ಇದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಮತ್ತೆ ಅದು ಹೊರಗೆ ಬರ್ತಾ ಇರೋದನ್ನ ನೋಡಿದ್ವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಹಾಲೋಕಾಸ್ಟ್ ಅನ್ನುವಂಥದ್ದು ಏನೋ ಇತಿಹಾಸದ ಪುಟದಲ್ಲಿ ಎಲ್ಲೋ ಕಳೆದೋಗಿರುವಂಥದ್ದಲ್ಲ, ಇವತ್ತಿಗೂ ಕೂಡ ಅದಕ್ಕೆ ಪ್ರಾಮುಖ್ಯತೆ ಇದೆ ಅಂತ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾಕೆ ಹಾಲೋಕಾಸ್ಟ್ ಆಗಿದ್ದೇನಕ್ಕೆ? ಹೇಟಿಂದಾಗಿ ಒಂದು ದ್ವೇಷದ ಬೀಜ ಹಾಕಿದಾಗ, ಅದಕ್ಕೆ ಜಾಸ್ತಿ ನಾವು ಬೆಳೆಸಿದಾಗ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಹಾಲೋಕಾಸ್ಟ್ ನಮಗೆ ತೋರಿಸ್ಕೊಡುತ್ತೆ. ದ್ವೇಷ ಅನ್ನುವಂಥದ್ದು ಇವತ್ತಿಗೂ ಕೂಡ ತುಂಬ ಬಲವಾಗಿರುವಂಥ ಎಮೋಷನ್. ಅಂಥ ಹೇಟ್ಫುಲ್ ಐಡಿಯಾಲಜೀಸ್ನ ಇಟ್ಕೊಂಡಿರೋರ ವಿರುದ್ಧ ನಾವು ಜನರನ್ನು, ದೇಶದಲ್ಲಿ ಇರೋವಂಥವ್ರನ್ನ, ಸಿಟಿಸನ್ಸನ್ನು ಇನ್ನೂ ಬಲಪಡಿಸ್ಬೇಕು ಅಂತ ಯುನೈಟೆಡ್ ನೇಷನ್ ಹೇಳುತ್ತೆ. ಅದಕ್ಕಾಗಿ ಏನರ ಅವಶ್ಯಕತೆ ಇದೆ? ಶಾಂತಿಯ ಬಗ್ಗೆ ಜನರಿಗೆ ಜಾಸ್ತಿ ಎಜುಕೇಷನ್ ಕೊಡೋ ಅವಶ್ಯಕತೆ ಇದೆ. ಕಲ್ಚರ್ ಆಫ್ ಪೀಸ್ನ ಡೆವಲಪ್ ಮಾಡಬೇಕು ಅಂತ ಯುನೈಟೆಡ್ ನೇಷನ್ ಹೇಳುತ್ತೆ. ಹಾಗಂತ ಕೇವಲ ಇದ್ರ ಬಗ್ಗೆ ಜನರಿಗೆ ಶಿಕ್ಷಣ ಕೊಡೋದೇ ಸಾಕಾಗಲ್ಲ. ಅಂದರೆ ಸಾಕಷ್ಟು ಬಾರಿ ಹೈಲಿ ಎಜುಕೇಟೆಡ್ ಜನ ಅಂತ ನಾವು ಯಾರನ್ನ ಕರಿತೀವಿ ಅವರನ್ನೇ ಈ ದ್ವೇಷವನ್ನು ಹೆಚ್ಚಿಸ್ತಾರೆ, ಇನ್ನು ಹರಡಿಸ್ತಾರೆ. ಹಾಗಿರ್ಬೇಕಾದ್ರೆ ಕೇವಲ ಎಜುಕೇಷನನ್ನೇ ಈ ಸಮಸ್ಯೆಗೆ ಮದ್ದಲ್ಲ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಇನ್ನಷ್ಟು ಕೆಲಸ ಇದ್ರ ಬಗ್ಗೆ ಮಾಡಬೇಕಾಗತ್ತೆ. ಇವತ್ತು ಇಂಟರ್ನೆಟ್ ಒಳಗೇ ಹಾಲೋಕಾಸ್ಟ್ ಅನ್ನೋದು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಆನ್ಲೈನ್ ಫ್ಯಾಕ್ಟ್ಸನ್ನು ಹಾಕಲಾಗ್ತಾ ಇದೆ. ಅಂದರೆ ಇಂಟರ್ನೆಟ್ಗೆ ಇರುವಂಥ ಸತ್ಯಾಂಶಗಳನ್ನ ಡಿಸ್ಟಾರ್ಟ್ ಮಾಡುವಂಥ ಎಷ್ಟು ತಾಕತ್ತಿದೆ ಅನ್ನೋದು ನಮಗೆ ಕಾಣ್ತಾ ಇದೆ. ಹಾಗಾಗಿ ಇದ್ರ ವಿರುದ್ಧ ಕ್ರಮಗಳನ್ನ ತಗೊಳ್ಳೋವಂಥದ್ದು ಇವತ್ತಿಗೆ ತುಂಬ ಅತ್ಯವಶ್ಯಕವಾಗಿರುವಂಥದ್ದು. ಯುನೆಸ್ಕೋ ಅದಕ್ಕೋಸ್ಕರ ಅಂತಾನೆ ಪ್ರೊಟೆಕ್ಟ್ ದ ಫ್ಯಾಕ್ಟ್ಸ್ ಅನ್ನೋ ಒಂದು ಕ್ಯಾಂಪೇನ್ನ ಕೂಡ ಆರಂಭ ಮಾಡಿದೆ. ಇವತ್ತು ಜಗತ್ತಿನ ಪರಿಸ್ಥಿತಿ ಹೇಗಿದೆ? ಕೇವಲ ದೇಶದೊಳಗೆ ಅಂದರೆ ಭಾರತದಲ್ಲಿ ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕಾಂಟ್ರಾಸ್ಟಿಂಗ್ ಬಿಲೀಫ್ಸ್ ಇರುವಂಥ ಜನ ಇದ್ದಾರೆ. ಅಂದರೆ ವ್ಯತಿರಿಕ್ತವಾಗಿರುವಂಥ ನಂಬಿಕೆಗಳನ್ನ ಇಟ್ಕೊಂಡಿರುವಂಥ ಜನರಿದ್ದಾರೆ. ಇದರಿಂದಾಗಿ ಏನು ಒಂದು ಪೋಲರೈಸ್ಡ್ ವರ್ಲ್ಡ್ ಕ್ರಿಯೇಟ್ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಯಾವುದೇ ದ್ವೇಷದ ಕ್ರೈಮ್ಸ್ ಏನು ನಡೆಯುತ್ತೆ, ಅದರ ರೂಟ್ ಕಾಸ್ ಏನು, ಅದ್ರ ಬಗ್ಗೆ ಚರ್ಚೆ ಮಾಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಹಾಗೆ ಚರ್ಚೆ ಮಾಡೋದ್ರಿಂದ ಅವ್ರಿಗೆ ಇರುವಂಥ ದ್ವೇಷ ಯಾಕಿದೆ, ಏನಿದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ರ್ಯಾಷನಲ್ ಚಾಯ್ಸ್, ರೀಸನಿಂಗ್ನ ಉಪಯೋಗಿಸೋಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಹೇಟ್ ಕ್ರೈಮ್ ನಡೀತು ಅಂತಂದರೆ ಅದರಲ್ಲಿ ಅವರು ಪಾಲ್ಗೊಳ್ಳೋದಿಲ್ಲ. ದ್ವೇಷವನ್ನು ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ ಕಾರಣ ನಾಳೆ ಶಾಂತಿಯಿಂದ ಸುಸ್ಥಿರವಾದ ಸಮಾಜವನ್ನು ಅವರೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಆರ್ಟಿಕಲಲ್ಲಿ ಹೇಟ್ ಕ್ರೈಮ್ಸ್ ಬಗ್ಗೆ ನಿರ್ದಿಷ್ಟವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ, ಜನರಲ್ ಸ್ಟಡೀಸ್ ಪೇಪರ್ 3 ಸೆಕ್ಯೂರಿಟಿ ಕೆಳಗೆ ಲಾ ಆ್ಯಂಡ್ ಆರ್ಡರ್ನ ವಿಷಯವಾಗಿ, ಹೇಟ್ ಕ್ರೈಮ್ಸ್ನ ವಿಷಯವಾಗಿ ನಿರ್ದಿಷ್ಟವಾಗಿ ನಿಮಗೆ ಇಲ್ಲಿ ಉದಾಹರಣೆಗಳು ಸಿಗುತ್ತೆ. ಯುನೆಸ್ಕೋ ಪ್ರೊಟೆಕ್ಟ್ ದ ಫ್ಯಾಕ್ಟ್ಸ್ ಅನ್ನೋ ಒಂದು ಕ್ಯಾಂಪೇನ್ನ ಏನು ಮಾಡ್ತಿದೆ ಅದನ್ನು ನಾವು ಭಾರತದಲ್ಲೂ ಮಾಡ್ಬೋದು. ನಿಮ್ಮ ಪರೀಕ್ಷೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಟ್ ಕ್ರೈಮ್ಸ್, ಹೇಟ್ ಸ್ಪೀಚ್ ಇದರ ಪ್ರಾಮುಖ್ಯತೆ ಕೂಡ ನಿಮಗೆ ಈ ಆರ್ಟಿಕಲಿಂದ ಅರ್ಥ ಮಾಡ್ಕೋಬೋದು. ಎಸ್ಸೆಯಲ್ಲೂ ಕೂಡ ಈ ವಿಷಯಗಳನ್ನ ನೀವು ಬಳಸ್ಕೋಬೋದು. ಟೆಂಪರ್ಡ್ ಆಪ್ಟಿಮಿಸಮ್ ಈ ಆರ್ಟಿಕಲ್ನ ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6 ಎಡಿಟೋರಿಯಲ್ ಪೇಜಲ್ಲಿ ನೀವು ನೋಡ್ಬೋದು. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಇಲ್ಲಿ ಕೊರೋನಾ ವೈರಸ್ ವ್ಯಾಕ್ಸಿನೇಷನ್ ಸರ್ಕಾರ ಏನು ಕ್ರಮ ತಗೋತಾ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡೋದಾದರೆ ಕೆಲವೊಂದು ದೊಡ್ಡ ದೇಶಗಳಲ್ಲಿ ವ್ಯಾಕ್ಸಿನ್ಗಳು ಕಮ್ಮಿ ಆಗಿದೆ, ಅಂದರೆ ಸ್ಟಾಕ್ ಮುಗ್ದೋಗಿದೆ. ಅದರಿಂದಾಗಿ ಡೆತ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಸಣ್ಣ ಸಣ್ಣ ದೇಶಗಳಲ್ಲಿ ವ್ಯಾಕ್ಸಿನೇಷನ್ ಸಿಗ್ತಾ ಇಲ್ಲ. ಇದೆಲ್ಲದರ ಮಧ್ಯದಲ್ಲಿ ಭಾರತದಲ್ಲಿ ನಂಬರ್ ಆಫ್ ಕೇಸಸ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ. ಆದರೆ ಇನ್ನೊಂದು ಕಡೆ ವ್ಯಾಕ್ಸಿನ್ ಹೆಸಿಟೆನ್ಸಿ, ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಜನರಿಗೆ ನಂಬಿಕೆ ಇಲ್ಲದೆ ಇರುವಂಥದ್ದು, ವ್ಯಾಕ್ಸಿನೇಷನ್ ತೊಗೊಳೋದಕ್ಕೆ ಹೆಸಿಟೆಂಟ್ ಆಗಿರುವಂಥದ್ದು, ಇದನ್ನು ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಕರೀತಾರೆ ಅಲ್ವಾ. ಸೊ ವ್ಯಾಕ್ಸಿನ್ ಹೆಸಿಟೆನ್ಸಿಯನ್ನು ಕೂಡ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಇದೆಲ್ಲ ನಡೀತಾ ಇದ್ರೆ ಇನ್ನೊಂದು ಕಡೆ ಭಾರತದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ರೂಲ್ಸ್ ಎಲ್ಲ ರಿಲ್ಯಾಕ್ಸೇಷನ್ಸ್ ಆಗ್ತಾ ಇದೆ. ಥಿಯೇಟ್ರಲ್ಲಿ ಈಗ ಜಾಸ್ತಿ ಜನ ಹೋಗ್ಬೋದು, ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ಬೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಜಾಸ್ತಿ ಜನ ಹೋಗ್ಬೋದು. ಹೀಗೆ ಜನರ ಸಂದಣಿಯ ಪ್ರಮಾಣ ಏನಿದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಈಗ ರಿಲ್ಯಾಕ್ಸೇಷನ್ಸ್ ಬರ್ತಾ ಇದೆ. ಈ ಕ್ರಮಗಳಿಂದ ಆರ್ಥಿಕ ವ್ಯವಸ್ಥೆಗೇನೋ ಒಳ್ಳೆಯದೇ ಆಗುತ್ತೆ. ಯಾಕಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತಿರುವಂಥ ದೊಡ್ಡ ಸವಾಲು ಏನು ಅಂತಂದರೆ ಜನರ ಸೈಡಿಂದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಡಿಮ್ಯಾಂಡ್ ಕಮ್ಮಿ ಇರುವಂಥದ್ದು. ಹಾಗಾಗಿ ಈ ಎಲ್ಲ ವಲಯಗಳಿಗೆ ನಾವು ಒಂದು ರೀತಿಯಲ್ಲಿ ಉತ್ತೇಜನವನ್ನು ನೀಡಿದಾಗುತ್ತೆ ರಿಲ್ಯಾಕ್ಸೇಷನ್ ಮಾಡೋದ್ರಿಂದ.
ಆದರೆ ಇದೆಲ್ಲದರ ಮಧ್ಯದಲ್ಲಿ ನಾವು ಪಬ್ಲಿಕ್ ಹೆಲ್ತ್ ಮೆಷರ್ಸ್ ಏನಿದೆ ಅಂದರೆ ಮಾಸ್ಕ್ ಹಾಕೊಳ್ಳೋ ಅಂಥದ್ದು, ಹೆಲ್ದಿ ಡಿಸ್ಟೆನ್ಸಿಂಗ್ನ ಮೇಂಟೈನ್ ಮಾಡುವಂಥದ್ದು, ವರ್ಕಿಂಗ್ ಅವರ್ಸ್ ಮ್ಯಾನೇಜ್ ಮಾಡುವಂಥದ್ದು, ವರ್ಕ್ ಪ್ಲೇಸ್ನ ಸ್ಯಾನಿಟೈಸ್ ಮಾಡುವಂಥದ್ದು, ಜನರು ಏನಾದ್ರು ಪಬ್ಲಿಕಲ್ಲಿ ಸ್ಪಿಟ್ ಮಾಡಿದ್ರೆ ಅದ್ರ ವಿರುದ್ಧ ಆ್ಯಕ್ಷನ್ ತೊಗೊಳ್ಳೋವಂಥದ್ದು, ಈ ಎಲ್ಲ ಪಬ್ಲಿಕ್ ಹೆಲ್ತ್ ಅಡ್ವೈಸರಿ ಮೆಷರ್ಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಆದರೆ ನಾವೀಗಾಗಲೇ ನೋಡಿದ್ದೀವಿ, ಎಲೆಕ್ಷನ್ ಕ್ಯಾಂಪೇನ್ಸ್ ಇರಬೇಕಾದ್ರೆ, ಪ್ರೊಟೆಸ್ಟ್ ನಡೀತಾ ಇರಬೇಕಾದ್ರೆ ಯಾವುದೇ ರೀತಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಡೆದಿಲ್ಲ. ಸಾಕಷ್ಟು ಬಾರಿ ರಾಜ್ಯಗಳಲ್ಲಿ ಜನರು ಇದೆಲ್ಲ ಪಾಲಿಸಲಿ ಅಂತ ಎಫರ್ಟ್ ಕೂಡ ಮಾಡ್ತಾ ಇಲ್ಲ, ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ರಾಜ್ಯದ ಕಡೆಯಿಂದ. ನಂಬರ್ ಆಫ್ ಕೇಸಸ್ ಕಮ್ಮಿ ಆಗಿರೋದ್ರಿಂದ ಒಂದು ರೀತಿ ಜನರಿಗೆ ಜಾಸ್ತಿ ಈಸ್ ಬಂದಿದೆ, ಇನ್ನೂ ಆರಾಮಾಗಿದ್ದಾರೆ, ಕೊರೋನಾ ವೈರಸ್ನ ಮರೆತು ಓಡಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ ಸೌತ್ ಆಫ್ರಿಕಾ, UK, ಬ್ರೆಜಿಲ್ ಈ ಎಲ್ಲ ದೇಶಗಳಲ್ಲಿ ಕೊರೋನಾ ವೈರಸ್ನ ಹೊಸ ಜೆನೆಟಿಕ್ ಮ್ಯೂಟೇಷನ್ಸ್ ಬರ್ತಾ ಇದೆ. ಈಗ ಬಂದಿರುವಂಥ ವ್ಯಾಕ್ಸಿನೇಷನ್ಗಳ ಬಗ್ಗೆ ಜಾಸ್ತಿ ಕ್ಲಾರಿಟಿ ಇಲ್ಲದೆ, ಪಾರದರ್ಶಕತೆ ಇಲ್ಲದೆ ಅದನ್ನು ತೊಗೊಳೋದಕ್ಕೆ ಸಾಕಷ್ಟು ಕಡೆ ಜನರಿಗೆ ತುಂಬ ಹೆಸಿಟೆನ್ಸ್ ಇದೆ. ನಾವು ಆವಾಗಲೇ ಚರ್ಚೆ ಮಾಡಿದ್ವಿ ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ. ಹೊಸ ವೈರಸ್ ಸ್ಟ್ರೇನ್ಸ್ನ ವಿರುದ್ಧ ಸೆಕೆಂಡ್ ಜನರೇಷನ್ ವ್ಯಾಕ್ಸಿನ್ಸ್ ಕೂಡ ತಯಾರಾಗ್ತಾ ಇದೆ, ಆದರೆ ಅವುಗಳು ಇನ್ನು ಜನರಿಗೆ ತಲುಪೋದಕ್ಕೆ ಸಮಯ ಆಗುತ್ತೆ. ಹಾಗೇನಾದ್ರು ಹೊಸ ಸ್ಟ್ರೇನ್ಸ್ ಬಂದರೆ ಕೊರೋನಾ ವೈರಸ್ದು, ಅದ್ರ ಬಗ್ಗೆ ಯಾವುದು ಮೆಡಿಸಿನ್ ಇಲ್ಲ, ಮದ್ದಿಲ್ಲ ಅಂತ ನಮಗೆ ಗೊತ್ತಿರಬೇಕಾದ್ರೆ ನಾವು ಸೇಫ್ ಬಿಹೇವಿಯರ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಈಗಾಗಲೇ ಯುರೋಪಲ್ಲಿ N95, FFP2 ಈ ಸ್ಟ್ಯಾಂಡರ್ಡ್ ಮಾಸ್ಕ್ಗಳನ್ನೇ ಬಳಸಬೇಕು ಅಂತ ಮಾಡ್ತಾ ಇದ್ದಾರೆ, ನೀತಿ ಮಾಡ್ತಾ ಇದ್ದಾರೆ. ಜರ್ಮನಿಯಲ್ಲೂ ಕೂಡ 60ಕ್ಕಿಂತ ಜಾಸ್ತಿ ವಯಸ್ಸಾಗಿರುವಂಥವ್ರಿಗೆ, ವಲ್ನರಬಲ್ ಆಗಿರುವಂಥವ್ರಿಗೆ ಫ್ರೀಯಾಗಿ ಈ ಮಾಸ್ಕ್ಗಳನ್ನ ಹಂಚ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಭಾರತದಲ್ಲಿ ಯಾವುದೇ ರೀತಿಯಾಗೂ ಕೂಡ ಏನು ಪ್ರಿಕಾಷನ್ಸ್ನ ತೊಗೊಳ್ಳೋದನ್ನು ನಾವು ಮುಂಚೆಯಿಂದನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕ್ ಹಾಕ್ಕೊಳ್ಳೋದಿರ್ಬೋದು, ಸ್ಯಾನಿಟೈಸ್ ಮಾಡೋದಿರ್ಬೋದು, ಇದನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ ಅಂತ ಮತ್ತೆ ನಮಗೆ ಆರ್ಟಿಕಲ್ಸ್ ಬರ್ತಾ ಇದೆ. ಈ ಆರ್ಟಿಕಲಲ್ಲೂ ಕೂಡ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯ ಆರಂಭದಲ್ಲಿ ಕೋವಿಡ್ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಇದರ ಬಗ್ಗೆ ಒಂದು ಆರ್ಟಿಕಲ್ನ ನೋಡಿದ್ವಿ. ಅದ್ರ ಬಗ್ಗೆನೇ ಈಗ ಒಂದು ಪ್ರಶ್ನೆಯನ್ನು ನೋಡೋಣ. ನೀವೀಗಾಗಲೇ ಈ ವಿಡಿಯೋದ ಆರಂಭದಲ್ಲಿ ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮತ್ತೆ ರಿವೈಂಡ್ ಮಾಡದೆ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. Consider the following statements about COVID performance ranking. New Zealand is the top performer. India ranks better than Bangladesh and South Asia. Which of the following statements is or are true? Only one, only two, both, none. ಸುಲಭವಾಗಿರುವಂಥ ಕ್ವೆಶ್ಚನ್. ನಿಮಗೆ ಎಷ್ಟು ಮೆಮೊರಿ ಉಳ್ಕೊಂಡಿದೆ ಅನ್ನೋದನ್ನು ನೀವೇ ಇಲ್ಲಿ ಟೆಸ್ಟ್ ಮಾಡಿಕೊಂಡು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನ ನಮಗೆ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇನ್ನೇನಾದ್ರು ವಿಸ್ತಾರವಾಗಿ ತಿಳ್ಕೊಬೇಕಾದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಈ ಚಾನೆಲ್ನ ಲೈಕ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.